ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಮುಖವಾಗಿ ಭೂಮಿಗೆ ನೀವು ಬೊಗಸೆ ನೀರು ಕೊಟ್ಟರೆ ಸಾಕು, ಅದು ಅಮೆರಿಕಾದ ಕ್ಯಾಲಿಫೋರ್ನಿಯಾ ಅನ್ನ ಮೀರಿಸುತ್ತಂತೆ. ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿದ್ದ ಮಾತು ಇನ್ನು ಎಲ್ಲರ ಕಿವಿಯಲ್ಲೂ ಕೂಡ ಹಾಗೆ ಗುಣುಕ್ತಾ ಇದೆ. ಶ್ರೀಗಳು ಹೇಳಿದ್ದ ಮಾತನ್ನ ಗಂಭೀರವಾಗಿ ಪರಿಗಣಿಸಿರುವ ಸಚಿವ MP ಪಾಟೀಲ್ ವಿಜಯಪುರದಲ್ಲಿ ನೀರಾವರಿ ಯೋಜನೆಗಳನ್ನು ಸಾಕಾರ ಮಾಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವಿಜಯಪುರ ಜಿಲ್ಲೆಯ ರೈತರು ಈಗ ಕ್ಯಾಲಿಫೋರ್ನಿಯಾದಲ್ಲಿ ಬೆಳೆಯುವ ದ್ರಾಕ್ಷಿ ಬೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕ್ಯಾಲಿಫೋರ್ನಿಯಾ ಟು ತಿಕೋಟಾ ಜರ್ನಿ ಬೆಳೆಸಿದ R36 ತಳಿಯ ಕಂದು ಬಣ್ಣದ ದ್ರಾಕ್ಷಿ ಈಗ ಎಲ್ಲಾ ರೈತರ ಮನೆ ಮಾತಾಗಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಅತಿ ಹೆಚ್ಚು ಬೆಳೆಯಲಾಗುವ ಈ R36 ದ್ರಾಕ್ಷಿ ನೋಡಲು ಕಂದು ಬಣ್ಣದಾಗಿದ್ದು ಹೆಚ್ಚಿನ ರಾಸಾಯನಿಕ ಬಳಸದೆಯೇ ಹೆಚ್ಚಿನ ಇಳುವರಿ ಕೊಡುತ್ತದೆ. ನೋಡಲು ಆಕರ್ಷಕವಾಗಿರುವ ಈ ದ್ರಾಕ್ಷಿಯು ತಿನ್ನಲು ಸಹ ಅಷ್ಟೇ ರುಚಿಕರವಾಗಿದೆ. ಕ್ಯಾಲಿಫೋರ್ನಿಯಾದ ಗ್ರಾಫಾ ಗ್ಲೋಬಲ್ ಕಂಪನಿಯ ಪೇಟೆಂಟ್ನ ವೆರೈಟಿಯಾಗಿದ್ದು ಇದನ್ನು ನಾಸಿಕ್ನ ಸಹ್ಯಾದ್ರಿ ಫಾರ್ಮ್ನವರು ವಿಸ್ತರಣೆ ಮಾಡಲು ಅನುಮತಿ ಪಡೆದಿದ್ದಾರೆ. ಅಲ್ಲಿಂದ ವಿಜಯಪುರ ಜಿಲ್ಲೆಯ ತಿಕೋಟಾಗೆ ಕಾಲಿಟ್ಟಿರುವ ಈ ದ್ರಾಕ್ಷಿ ಇದೀಗ ಜಿಲ್ಲೆಯಲ್ಲಿ ಅನ್ನದಾತರ ನೆಚ್ಚಿನ ಬೆಳೆಯಾಗಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಬೆಳೆಯುವ ಉತ್ಕೃಷ್ಟ R36 ತಳಿಯ ದ್ರಾಕ್ಷಿ ಬೆಳೆಯನ್ನ R36 ತಳಿಯನ್ನು 100 ಎಕರೆ ಪ್ರದೇಶದಲ್ಲಿ ಈ ದ್ರಾಕ್ಷಿ ಬೆಳೆಯನ್ನ ಬೆಳೆದಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇದು 1,000 ಎಕರೆಗೆ ವಿಸ್ತರಣೆ ಮಾಡಲಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಕೃಷ್ಣವನಿ FU ನಮ್ಮ ಸಂದೀಪ್ ಪವನ್ ಪಾಟೀಲ್ ಅವರು, ಆಮೇಲೆ ಸಚಿನ್ ಪಾಟೀಲ್ ಹಡ್ಸಂಗ್ ಅವರು ತೋಟಗಾರಿಕಾ ಪದವೀಧರರಾಗಿದ್ದಾರೆ. ಸ್ಥಳೀಯ ರೈತರ ಒಂದು ತಂಡವನ್ನು ಕಟ್ಟಿ ಉತ್ಸಾಹದಿಂದ ಈ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ದ್ರಾಕ್ಷಿ ತಳಿಯಿಂದ ವಿಜಯಪುರ ದ್ರಾಕ್ಷಿ ಬೆಳೆಗಾರರ ಆದಾಯ 3 ಪಟ್ಟು ಹೆಚ್ಚಾಗ್ತದೆ. ಕ್ಯಾಲಿಫೋರ್ನಿಯಾದಿಂದ ಬಂದ ಈ ದ್ರಾಕ್ಷಿಯನ್ನು ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ತಿಕೋಟಾದ ರೈತರು ಪರಿಚಯಿಸಿದ್ದಾರೆ. 2025ರ ಜನವರಿಯಲ್ಲಿ ಈ R36 ತಳಿಯ ದ್ರಾಕ್ಷಿ ಕಡ್ಡಿಗಳನ್ನು ತಂದು ಕಸಿ ಮಾಡಲಾಗಿದೆ. 2027ರ ಫೆಬ್ರವರಿಯಲ್ಲಿ ತಿಕೋಟಾದ ರೈತರ ಕೈಗೆ ಈ ದ್ರಾಕ್ಷಿಯ ಮೊದಲ ಫಸಲು ಸಿಗಲಿದೆ. ಹೈಬ್ರಿಡ್ ವೆರೈಟಿ ಇದು R36 ಅಂತ ಹೈಬ್ರಿಡ್ ಬ್ರೀಡಿಂಗ್ ವೆರೈಟಿ. ಆ ಟ್ರೆಡಿಷನಲ್ ವೆರೈಟಿದಾಗ ಏನೇನು ಪ್ರಾಬ್ಲಮ್ಸ್ ಅದಾವ ಆ ಪ್ರಾಬ್ಲಮ್ಸ್ ಇದ್ರಾಗಿಲ್ಲ. ಅದಕ್ಕೆ ನಾವು ಈ ವೆರೈಟಿನ ಬೆಳಿಲಾಕ ಇದು ಮಾಡ್ತಿದ್ದೀವಿ. ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ರೆಸಿಡಿ ಫ್ರೀ ಮೇಂಟೈನ್ ಮಾಡ್ಬೇಕಂದ್ರೆ ಟ್ರೆಡಿಷನಲ್ ವೆರೈಟಿ ಒಳಗೆ ಅದನ್ನು ಸ್ವಲ್ಪ ಕಠಿಣ ಆಗ್ತದೆ ರೈತರಿಗೆ. ಈ ವೆರೈಟಿ ಒಳಗೆ ಏನೈತಿ ಅದು ಪ್ರಾಬ್ಲಮ್ಸ್ ಬರೋಂಗಿಲ್ಲ. ಯಾಕಂದರೆ ಇದು ನ್ಯಾಚುರಲ್ ಆಗಿ ಯಾವುದೇ ಥರದ ಸ್ಟೆರಾಯ್ಡ್ ಬಳಸಲಾರದೆ ನಾವು ಇದನ್ನು ಸೈಜ್ ಮಾಡ್ಬೋದು. ಆಮೇಲೆ ನಮ್ಮಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದರೆ ಟ್ರೆಡಿಷನಲ್ ವೆರೈಟಿ ಒಳಗೆ ಕಲರ್ ಬರೋಂಗಿಲ್ಲ. ಈ ವೆರೈಟಿ ಒಳಗೆ ಎಷ್ಟೋ ಟೆಂಪ್ರೇಚರ್ ಜಾಸ್ತಿ ಆದ್ರೂ ಕಲರ್ ಬರ್ಲಾಕ ನಾವು ಯಾವುದೇ ಹಾರ್ಮೋನ್ಸು ಅಥವಾ ಯಾವುದೇ ಸ್ಟೆರಾಯ್ಡು ಕೊಡಬೇಕಾಗಿಲ್ಲ. ಈ ದ್ರಾಕ್ಷಿಯನ್ನು 48 ಡಿಗ್ರಿ ತಾಪಮಾನದಲ್ಲಿಯೂ ಬೆಳೆಯಬಹುದಾಗಿದೆ. ಯಾವುದೇ ತಾಪಮಾನದಲ್ಲೂ 100% ಹೂ ಬಿಡಲಿದೆ. ಉತ್ತಮ ಸೈಜಿನ ಇಳುವರಿ ಸಿಗಲಿದ್ದು ಉತ್ತಮ ಬಣ್ಣದ ಜೊತೆ ರುಚಿಕರವಾಗಿದೆ. R36 ದ್ರಾಕ್ಷಿಯು ಈಗಾಗಲೇ ಪ್ರತಿ ಕೆಜಿಗೆ 150ರಿಂದ 160 ರೂಪಾಯಿಗೆ ಮಾರಾಟವಾಗ್ತಿದೆ. ಹೀಗಾಗಿ ಈ ದ್ರಾಕ್ಷಿಯನ್ನು ಬೆಳೆದವರು 3 ಪಟ್ಟು ಲಾಭ ಮಾಡಿಕೊಳ್ಳಬಹುದಾಗಿದೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.